ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಲು ನಯಾ ಪ್ಲಾನ್. ಬೇಸಿಗೆ ಆರಂಭಕ್ಕೂ ಮುನ್ನವೇ ಎಚ್ಚೆತ್ತ ರಾಜ್ಯ ಸರ್ಕಾರ. ನೀರಿನ ದರ ಏರಿಕೆಯ ಬಗ್ಗೆ ಸುಳಿವು ನೀಡಿದ ಡಿಸಿಎಂ ಡಿಕೆಶಿ. ಬೆಂಗಳೂರು ಜಲಮಂಡಳಿ ಈಗಾಗಲೇ ಲಾಸ್ನಲ್ಲಿದೆ. ಇದಕ್ಕೆ ಬೂಸ್ಟ್ ಕೊಡೋದಕ್ಕೆ ಜಲಮಂಡಳಿ ಈಗ ದರ ಹೆಚ್ಚಳ ಮಾಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿದೆ. ಇನ್ನು ಜಲಮಂಡಳಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ತಲೆದೂರಬಾರದು ಅಂತ ನಗರದಲ್ಲಿ ಕಾವೇರಿ ನೀರಿನ ಪೂರೈಕೆಗೆ ಹೊಸ ಯೋಜನೆ ರೂಪಿಸಿದೆ. ಕಳೆದ ವರ್ಷ ನಗರದ ಹಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಅಭಾವ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಮತ್ತೆ ಅದೇ ಮರುಕಳಿಸಬಾರದು ಅಂತ ಬೆಂಗಳೂರಿನ 10 ಕಡೆ ಕಾವೇರಿ ಕನೆಕ್ಟ್ ಸೆಂಟರ್ ಓಪನ್ ಮಾಡಿದೆ. ಈ ಕನೆಕ್ಟ್ ಸೆಂಟರ್ನಲ್ಲಿ ಶುದ್ಧ ಕಾವೇರಿ ನೀರು ಕಡಿಮೆ ಬೆಲೆಗೆ ಸಿಗುವಂತೆ ಯೋಜನೆ ರೂಪಿಸಿದೆ. ನಮ್ಮ ಶ್ರಮ, ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರ, ನಮ್ಮ ನಂಬಿಕೆ ನಮಗೆ ಆಗಲಿ, ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಭದ್ರಾವತಿ ಆಗಲಿ, ಋಷಭವತಿ ಆಗಲಿ, ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಐಟಿ ಸಿಟಿಯಲ್ಲಿ ತಾತ್ಕಾಲಿಕ ಕಾವೇರಿ ಕನೆಕ್ಟ್ ಸೆಂಟರ್ ಓಪನ್. ಟ್ಯಾಂಕರ್ ಮೂಲಕ ಕಡಿಮೆ ಪ್ರೈಸ್ನಲ್ಲಿ ನೀರು ಪೂರೈಕೆ. ಇನ್ನು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹೊರವಲಯಗಳಲ್ಲಿ 10 ಕಡೆ ಕಾವೇರಿ ಕನೆಕ್ಟ್ ಸೆಂಟರ್ ಶುದ್ಧ ನೀರು ದೊರೆಯಲಿದ್ದು, ಸಾರ್ವಜನಿಕರು ತಮಗೆ ನೀರು ಬೇಕಾದ್ರೆ ಟ್ಯಾಂಕರ್ ತಂದು ಕಡಿಮೆ ಬೆಲೆಯಲ್ಲಿ ನೀರು ಪಡೆಯಬಹುದಾಗಿದೆ. ಇನ್ನು ಕಳೆದ ವರ್ಷ ಟ್ಯಾಂಕರ್ ಮಾಫಿಯಾಗಳ ನೀರಿನ ಅಭಾವವನ್ನೇ ಬಂಡವಾಳ ಮಾಡಿಕೊಂಡು ಸಾರ್ವಜನಿಕರ ಬಳಿ ಲಕ್ಷಾಂತರ ಹಣ ಲೂಟಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಲಮಂಡಳಿ ಈಗ ಮತ್ತೆ ಅದೇ ಆಗಬಾರದು ಅಂತ ಕಾವೇರಿ ಕನೆಕ್ಟ್ ಸೆಂಟರ್ ಓಪನ್ ಮಾಡಿ ಕಡಿಮೆ ಬೆಲೆಗೆ ನೀರು ಪೂರೈಸಲು ಮುಂದಾಗಿದ್ದಾರೆ. ಒಟ್ನಲ್ಲಿ ಟ್ಯಾಂಕರ್ ಮಾಫಿಯಾ ಬಗ್ಗು ಬಡಿಯಲು ಜಲಮಂಡಳಿ ಹೊಸ ಯೋಜನೆ ಎಷ್ಟು ಪ್ರಯೋಜನವಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಹರ್ಷಿತಾ ಪಾಟೇಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.